ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ಮುಂದುವರೆದಿದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದ್ದು 5ನೇ ದಿನವೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಇನ್ನು ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದ 9, 10ನೇ ಪಾಯಿಂಟ್ನಲ್ಲಿ ದಿನಪೂರ್ತಿ ಶೋಧಿಸಿದರೂ ಕೂಡ ಯಾವುದೇ ರೀತಿಯಾದಂತಹ ಕುರುಹು ಪತ್ತೆಯಾಗಿಲ್ಲ. ಇನ್ನು ಭಾನುವಾರ ಬ್ರೇಕ್ ನೀಡಲಾಗಿದ್ದು ಜೊತೆಗೆ ಮುಸುಕು ದಾರಿಯ ಮೇಲೆ ಹಲವಾರು ರೀತಿಯ ಅನುಮಾನಗಳು ಕೂಡ ಮೂಡಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 9, 10ನೇ ಪಾಯಿಂಟ್ಗಳಲ್ಲಿ ಸಿಗದ ಕುರುಹು, ಧಾರಾಕಾರ ಮಳೆ ನಡುವೆ ಉತ್ಖನನ ಪ್ರಕ್ರಿಯೆ. 10 ಜಾಗಗಳ ಪೈಕಿ ಒಂದರಲ್ಲಿ ಮಾತ್ರ ಕಳೇಬರ ಪತ್ತೆ. ಎಸ್ಐಟಿ ಪೊಲೀಸರಿಗೆ ಕಾಡುತ್ತಿದೆ ಅನುಮಾನ. ಧರ್ಮಸ್ಥಳ ಗ್ರಾಮ ಈಗ ದೇಶದ ಕುತೂಹಲದ ಕೇಂದ್ರ ಬಿಂದು. ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಎಂಬ ಅನಾಮಿಕ ವ್ಯಕ್ತಿಯ ದೂರಿನ ಹಿನ್ನೆಲೆ ಕಳೆದ 5 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಒಟ್ಟು 10 ಕಡೆಗಳಲ್ಲಿ ಸಮಾಧಿ ಅಗೆಯುವ ಕೆಲಸವನ್ನು ಎಸ್ಐಟಿ ಮಾಡಿದೆ. ಎಲ್ಲರ ಕೇಂದ್ರ ಬಿಂದುವಾಗಿದ್ದ 9ನೇ ಸ್ಪಾಟ್ನಲ್ಲಿ 4-5 ಶವಗಳನ್ನು ಸಾಲು ಸಾಲಾಗಿ ಹೂತು ಹಾಕಿದ್ದೆ ಎಂದು ಅನಾಮಿಕ ದೂರು ನೀಡಿದ್ದ. ಈ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ದಿನವಿಡೀ ಉತ್ಖನನ ಪ್ರಕ್ರಿಯೆ ನಡೆಸಿದ್ರೂ ಯಾವುದೇ ಕುರುಹುಗಳು ಸಿಗಲಿಲ್ಲ. ಮಧ್ಯಾಹ್ನ 3:30 ಸುಮಾರಿಗೆ ಎಸ್ಐಟಿ ಪೊಲೀಸರು ದೂರುದಾರ ವ್ಯಕ್ತಿಯನ್ನು ಕರೆತಂದು ಉತ್ಖನನ ಪ್ರಕ್ರಿಯೆ ನಡೆಸಲಾಯಿತು. ಜಾಗ ಅಗೆಯುವ ವೇಳೆ ಬಂಡೆ ಕಲ್ಲುಗಳು ಅಡ್ಡ ಬರುತ್ತಿದ್ದರಿಂದ ಮಿನಿ ಹಿಟಾಚಿಯನ್ನು ಬಳಸಲಾಗಿತ್ತು. ಪಾಯಿಂಟ್ 10ರಲ್ಲಿ ಶೋಧನೆ ನಡೆಸುವಾಗ ಧಾರಾಕಾರ ಮಳೆ ಆರಂಭವಾಯಿತು. ಸುಮಾರು 1.5 ಗಂಟೆಗಳ ಕಾಲ ಬಿಟ್ಟು ಬಿಡದೆ ಮಳೆ ಸುರಿದರೂ ಕೂಡ ಕಾರ್ಯಾಚರಣೆಯನ್ನು ಅಧಿಕಾರಿಗಳು ನಿಲ್ಲಿಸಲಿಲ್ಲ. ಟಾರ್ಪಾಲ್ಗಳನ್ನು ಬಳಸಿ ಶೋಧ ಕಾರ್ಯ ನಡೆಸಿದ್ರು. 10ನೇ ಪಾಯಿಂಟ್ನಲ್ಲೂ ಕೂಡ ದೂರುದಾರನಿಗೆ ಹಿನ್ನಡೆಯಾಗಿತ್ತು. ಭಾನುವಾರ ರಜೆ, ಶೋಧ ಕಾರ್ಯ ಡೌಟ್. ಸೋಮವಾರ 11ನೇ ಪಾಯಿಂಟ್ನಲ್ಲಿ ಉತ್ಖನನ. ನಿನ್ನೆ ನಡೆದ ಶವಗಳ ಶೋಧ ಕಾರ್ಯಾಚರಣೆಯಲ್ಲಿ 2 ಜಾಗಗಳಲ್ಲಿ ಯಾವುದೇ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಹೀಗಾಗಿ ನಿನ್ನೆಯ ಶೋಧ ಕಾರ್ಯ ಅಂತ್ಯವಾಗಿದೆ. ಇಂದು ಭಾನುವಾರವಾದ್ದರಿಂದ ಉತ್ಖನನ ಕಾರ್ಯಾಚರಣೆ ನಡೆಯುವುದು ಬಹುತೇಕ ಡೌಟ್ ಎನ್ನಲಾಗಿದೆ. ಸೋಮವಾರ 11ನೇ ಪಾಯಿಂಟ್ನಲ್ಲಿ ಅನಾಮಿಕ ಗುರುತಿಸಿದ ಜಾಗದಿಂದ ಉತ್ಖನನ ಕಾರ್ಯ ಮಾಡಲಿದ್ದಾರೆ. ಪಕ್ಕದಲ್ಲೇ ಇರುವ 12ನೇ ಪಾಯಿಂಟ್ ಅನ್ನು ಸೋಮವಾರವೇ ಉತ್ಖನನ ಮಾಡುವ ಸಾಧ್ಯತೆ ಇದೆ. ಬಾಕಿ ಉಳಿದಿರೋದು 3 ಜಾಗ ಮಾತ್ರ. ನೂರಾರು ಶವಗಳು ಇವೆ ಎಂದಿದ್ದ ದೂರುದಾರ ತೋರಿಸಿದ ಜಾಗದಲ್ಲಿ ಸಿಕ್ಕಿದ್ದು 1 ಕಡೆ ಕುರುಹುಗಳು ಮಾತ್ರ. ಪೊಲೀಸರನ್ನು, ಸಾರ್ವಜನಿಕರನ್ನು ದೂರುದಾರ ಯಾಮಾರಿಸಿದನ, ಇಡೀ ವ್ಯವಸ್ಥೆಯ ಕಾಲಹರಣ ಮಾಡಿದ ಎಂಬ ಸಂಶಯಗಳು ಕೇಳಿಬರುತ್ತಿದೆ. 13 ಸ್ಥಳಗಳ ಅನ್ವೇಷಣೆಯ ನಂತರ ದೂರುದಾರ ವ್ಯಕ್ತಿಗೆ ತೀವ್ರ ವಿಚಾರಣೆ ನಡೆಯಲಿದೆ. ಸುಖಪಾಲ್ ಪೊಳಲಿ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು.